Welcome to our Math Magic Learn with ವೀಣಾ. ಈ ದಿನ ನಾವು 7ನೇ ತರಗತಿಯ ಅಂಕಗಣಿತದ ಉಕ್ತಿಗಳು ಅನ್ನೋ ಪಾಠವನ್ನು ನೋಡೋಣ. ಉಕ್ತಿಗಳು ಅಂದರೆ ಏನು? ಉಕ್ತಿ ಅಂದರೆ ಮಾತು ಅಂತ. ಈಗ ಕನ್ನಡದಲ್ಲಿ ಒಂದೊಂದು ಭಾಷೆಗೆ ಒಂದೊಂದು ಮಾತಿದೆ. ಹಾಗೆ ಗಣಿತದಲ್ಲೂ ಕೂಡ ಮಾತುಗಳಿವೆ. ಅಂದರೆ ಉಕ್ತಿಗಳು, ಹೇಗೆ ಉಕ್ತಿಗಳು ಬರಿಬೋದು, ನಿಮಗೊಂದು ಈಸಿಯಾಗಿ ಸುಲಭವಾಗಿ ಉಕ್ತಿಗಳನ್ನು ಹೇಗೆ ಬರೆಯೋದು ಅಂತ ಒಂದು ಉದಾಹರಣೆ ಮೂಲಕ ತಿಳಿಸ್ಕೊಡ್ತೀನಿ ನೋಡಿ. ಏನು ಹೇಳ್ಬೋದು? ಈಗ ನನ್ನ ಹತ್ರ ಒಂದು 10 ಬನಾನಾ ಇತ್ತು. 10 ಬನಾನಾಸ್ ಇತ್ತು. ಜೊತೆಗೆ ನನಗೆ ಇನ್ನೊಂದು 8 ಬನಾನಾಗಳನ್ನು ತಗೊಂಡೆ. ಅದರಲ್ಲಿ ನಾನು 6 ಬನಾನಾಗಳನ್ನು ಬೇರೆಯವರಿಗೆ ಕೊಟ್ಟೆ. ನೋಡ್ರಿ, ಈ ರೀತಿ ಒಂದು ಉಕ್ತಿ ರೆಡಿ ಆಯಿತು. ಏನು? 10 + 8 - 6 ಅಂದರೆ ಇದನ್ನು ಒಂದು ಉಕ್ತಿ ಅಂತ ಕರಿತೀವಿ. ಉಕ್ತಿ ಅಂದರೆ ಏನು? ಇದು ಗಣಿತದ ಮಾತು. ಈಗ 10 ಬನಾನಾಗಳನ್ನು ತಗೊಂಡೆ, ಅದ್ರ ಜೊತೆಗೆ ನನಗೆ 8 ಸಿಕ್ತು. ಸೊ ಅದರಲ್ಲಿ ನಾನು 6 ಕೊಡೋದು. ತಗೊಳ್ಳೋದು ಅಂದರೆ ನಮ್ಮ ಗಣಿತ ಭಾಷೆಯಲ್ಲಿ ಪ್ಲಸ್, ಕೊಡೋದು ಅಂದರೆ ಮೈ. ಈಗ ಅದೇ ರೀತಿಯಲ್ಲಿ 12 ಬಾಕ್ಸ್ಗಳಿವೆ. 12 ಬಾಕ್ಸ್ಗಳಿವೆ. ಒಂದೊಂದು ಬಾಕ್ಸಲ್ಲಿ 5 ಹಣ್ಣುಗಳಿವೆ. ಹಾಗಾದರೆ ಎಷ್ಟು ಹಣ್ಣುಗಳಾಯಿತು ಅಂತ ಒಂದು ಭಾಷೆ ಅಲ್ಲಿ ಹೇಳ್ತೀವಿ ನಾವು. ಒಂದು ಹೇಳಿಕೆಯನ್ನು ಕೊಡ್ತೀವಿ. ಆ ಹೇಳಿಕೆಯನ್ನು ನಾನು ಗಣಿತದ ಮೂಲ ಕ್ರಿಯೆಗಳನ್ನು ಬಳಸ್ಕೊಂಡು ಬರೆಯೋದಾದರೆ 12 × 5 ಅಂತ ಹೇಳಿ ಬರಿತೀನಿ. ಅದೇ ರೀತಿಯಲ್ಲಿ ನನ್ನ ಹತ್ರ 18 ಪುಸ್ತಕಗಳಿವೆ. 18 ಪುಸ್ತಕಗಳನ್ನು ನಾನು 3 ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟಾಗಿ ಹಂಚ್ತೀನಿ ಅನ್ನೋದು. ಅಂದರೆ ನಾವು ಈ ಉಕ್ತಿಗಳನ್ನು ಗಣಿತದ ಮೂಲ ಕ್ರಿಯೆಗಳಾದ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಈ ರೀತಿಯಲ್ಲಿ ಹೇಳ್ತಾ ಹೋಗ್ತೀವಿ. ಇದನ್ನೇ ನಾವು ಉಕ್ತಿಗಳು ಅಂತ ಹೇಳಿ ಕರೆಯುವಂಥದ್ದು. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾದರೆ ಉಕ್ತಿಗಳು ಅಂದರೆ ಗಣಿತದಲ್ಲಿ ಹೇಳುವಂತಹ ಒಂದು ಭಾಷೆ. ನೋಡಿ, ಇಲ್ಲೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಮಲ್ಲಿಕಾ ಶಾಲೆಯಲ್ಲಿ ಊಟಕ್ಕೆ ಪ್ರತಿದಿನ 25 ರೂಪಾಯಿ ಖರ್ಚು ಮಾಡುತ್ತಾಳೆ. ಸೋಮವಾರದಿಂದ ಶುಕ್ರವಾರದವರೆಗೆ ಒಂದು ವಾರದಲ್ಲಿ ಆಕೆ ಊಟಕ್ಕೆ ಖರ್ಚು ಮಾಡುವ ಒಟ್ಟು ಮೊತ್ತಕ್ಕೆ ಉಕ್ತಿಯನ್ನು ಬರೆಯಿರಿ. ಅಂದರೆ ಈಗ ನಾವು ಒಂದು ವಾಕ್ಯ ರೂಪದಲ್ಲಿ ಹೇಳಿರೋದನ್ನು ಗಣಿತದ ಮೂಲ ಕ್ರಿಯೆಗಳನ್ನು ಬಳಸ್ಕೊಂಡು ಒಂದು ಉಕ್ತಿಯ ರೂಪದಲ್ಲಿ ಬರೆಯುವಂಥದ್ದು. ಅಲ್ಲಿ ನಾವು ಸಂಕಲನ ಚಿಹ್ನೆ ಹಾಕಬೇಕು, ಗುಣಾಕಾರ ಚಿಹ್ನೆ ಹಾಕಬೇಕು, ಭಾಗಾಕಾರ ಚಿಹ್ನೆ ಹಾಕಬೇಕು ಅಥವಾ ವ್ಯವಕಲನದ ಚಿಹ್ನೆ ಹಾಕಬೇಕು ಅನ್ನೋದನ್ನು ಆ ಒಂದು ಸೆಂಟೆನ್ಸ್ ಬರಿತೀವಲ್ವ ನಾವು, ಅದರ ಮೇಲೆ ಡಿಸೈಡ್ ಆಗಿರುತ್ತೆ. ಈಗ ಅವ್ರು ಏನು ಹೇಳಿದ್ದಾರೆ? ಸೋಮವಾರದಿಂದ ಶುಕ್ರವಾರ, ವಾರದಲ್ಲಿ ಎಷ್ಟು ದಿನ ಆಕೆ ಊಟ ಮಾಡಿರೋದು? ಸೋಮವಾರದಿಂದ ಶುಕ್ರವಾರ ಅಂದರೆ 5 ದಿನ. ಪ್ರತಿ ದಿನಕ್ಕೆ 25 ರೂಪಾಯಿಗಳಾದರೆ 5 ದಿನಕ್ಕೆ ಎಷ್ಟಾಗತ್ತೆ? ಹಾಗಾದರೆ ಪ್ರತಿ ದಿನಕ್ಕೆ 25 ರೂಪಾಯಿಗಳಾದರೆ 5 ದಿನಕ್ಕೆ ಎಷ್ಟಾಗತ್ತೆ? ಅದನ್ನು ನಾವು ಈ ರೀತಿಯಲ್ಲಿ ಬರೆಯ 25 × 5 ಅಂದರೆ ಪ್ರತಿದಿನ 25 ರೂಪಾಯಿ ಆದರೆ 5 ದಿನಕ್ಕೆ. ಈ ರೀತಿಯಲ್ಲಿ ನಾವು ಉಕ್ತಿಗಳನ್ನು ಬಹಳ ಸುಲಭವಾಗಿ ಬರೆಯಬಹುದು. ಅದೇ ರೀತಿಯಲ್ಲಿ ನಿಮಗೆ ಇನ್ನಷ್ಟು ಚಿಹ್ನೆಗಳನ್ನು ನಾವು ನೋಡಬಹುದು. ಸಮ ಚಿಹ್ನೆ ಹಾಗೂ ಏರಿಕೆ ಚಿಹ್ನೆ, ಇಳಿಕೆ ಚಿಹ್ನೆಗಳು, ದೊಡ್ಡದು, ಚಿಕ್ಕದು, ಗ್ರೇಟರ್ ದೆನ್, ಲೆಸ್ ದೆನ್. 10 + 2 12 ಬರಿತೀವಿ. ಈಗ ಅದೇ ರೀತಿಯಲ್ಲಿ ಇನ್ನೊಂದು ಸಂಖ್ಯೆಯನ್ನು ನಾವು ಬರೆಯೋಣ. 7 + 1 8. ಈಗ ನಮ್ಮ ಹತ್ರ 2 ಸಂಖ್ಯೆಗಳಿವೆ. ಅದನ್ನು ಹೋಲಿಕೆ ಹೇಗೆ ಮಾಡುವಂಥದ್ದು? ಈಗ ನಾನಿಲ್ಲಿ 2 ಸಂಖ್ಯೆಗಳನ್ನು ಬರೆದಿದ್ದೇನೆ. ಒಂದು 12, ಒಂದು 8. ಅಂದರೆ ಇಲ್ಲಿ ಹೋಲಿಕೆ ಹೇಗೆ? ಯಾವ ಸಂಖ್ಯೆ ದೊಡ್ಡದು, ಯಾವ ಸಂಖ್ಯೆ ಚಿಕ್ಕದು ಅನ್ನೋದನ್ನು ನಾವು
ಈ ರೀತಿಯಲ್ಲಿ ಗ್ರೇಟರ್ ದೆನ್ ದೊಡ್ಡದು ಸಿಂಬಲನ್ನು ಹಾಕೋದ್ರ ಮೂಲಕ ಏನು ಮಾಡ್ಬೋದು, ಬರೆಯಬಹುದು. ಈಗ ಇಲ್ಲಿ ಇನ್ನೊಂದು ಸಂಖ್ಯೆಯನ್ನು ಬರೆದಿದ್ದೇನೆ, 15 15 ಅಂದರೆ 15 ಹೇಗಾಗತ್ತೆ ಸಂಖ್ಯೆ, ಎರಡು ಸಮ ಆಗತ್ತೆ. ಹಾಗಾದರೆ ಗಣಿತದಲ್ಲಿ ಸಮ ಹೇಳುವಂಥದ್ದೇನು, ಸಮ ಚಿಹ್ನೆಯನ್ನು ಬಳಸಿ ಒಂದು ಉಕ್ತಿಯನ್ನು ಮಾಡುವಂಥದ್ದು. ಈಗ ಒಂದು ಸಮ ಚಿಹ್ನೆಯನ್ನು ಬಳಸಿ ನಾನು ಉಕ್ತಿಯನ್ನು ಬರೆದಿದ್ದೇನೆ. ಈ ರೀತಿಯಲ್ಲಿ ನಾವು ಒಂದು ವಾಕ್ಯ ರೂಪದಲ್ಲಿ ಇರುವಂತಹ ಒಂದು ಗಣಿತದ ವಾಕ್ಯಗಳನ್ನು ನಾವೇನು ಮಾಡ್ಬೋದು, ಉಕ್ತಿಯ ರೂಪದಲ್ಲಿ ಬರೆಯುವಂಥದ್ದನ್ನೇ ನಾವು ಅಂಕಗಣಿತದ ಉಕ್ತಿಗಳು ಅಂತ ಹೇಳಿ ಕರಿತೇವೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸಮ ಚಿಹ್ನೆಯು ಎರಡೂ ಬದಿಗಳಲ್ಲಿ ಉಕ್ತಿ ಸಮವಾಗುವಂತೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಏನು ಹೇಳುತ್ತೆ ಸಮ ಚಿಹ್ನೆ ಅಂದರೆ, ಸಮ ಚಿಹ್ನೆಯ ಎಡಭಾಗ ಬಲಭಾಗ, ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್. ಈ ಕಡೆ ನೀವು ನೋಡ್ತಾ ಇರ್ಬೋದು 13 + 4 ಅದು ಸಮ ಚಿಹ್ನೆಯ ಎಡಭಾಗದಲ್ಲಿದೆ. ಈ ಕಡೆ ಏನಿದೆ 6 ಇದೆ. ಈ ಕಡೆ ಎಡಭಾಗದಲ್ಲಿ ನೀವು ಕೂಡಿಸಿದಾಗ 13 + 4 ಎಷ್ಟಾಗತ್ತೆ, 17 ಆಗುತ್ತೆ. ಹಾಗಾದರೆ ಬಲಭಾಗದಲ್ಲೂ ಸಮ ಆಗಬೇಕಂದ್ರೆ ಅಲ್ಲೂ 17 ಆಗಬೇಕು. ಆಲ್ರೆಡಿ ನಮಗೆ ಇಲ್ಲಿ 6 ಕೊಟ್ಟಿದ್ದಾರೆ. ಇನ್ನು ಯಾವ ಅಂಕಿಯನ್ನು ಬರೆದ್ರೆ ಅಲ್ಲಿ 16 ಆಗುತ್ತೆ, ನಾವು ಇಲ್ಲಿ 11 ಬರೆದ್ರೆ ಏನಾಗುತ್ತೆ, ಈ ಕಡೆ 17 ಈ ಕಡೆ 17 ಸಮವಾಗಿ ಬರುತ್ತೆ. ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ, ಈಕ್ವಲ್ ಆಗತ್ತೆ. ಎರಡನೇ ಲೆಕ್ಕವನ್ನು ನೀವು ನೋಡ್ತಾ ಇರ್ಬೋದು, ನಮಗೆ ರೈಟ್ ಸೈಡಲ್ಲಿ 6 × 5 ಕೊಟ್ಟಿದ್ದಾರೆ. ಅಂದರೆ 6 5 30 ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 22 ಇದೆ. ಸೊ ಈ ಕಡೆ ಏನಾಗಿದೆ 30 ಇದೆ, ಇಲ್ಲಿ 22 ಇದೆ. ಈ ಕಡೆ 30 ಆಗಬೇಕಂದ್ರೆ ನಾವು ಎಷ್ಟು ಸಂಖ್ಯೆಯನ್ನು ಅಲ್ಲಿ ಆ್ಯಡ್ ಮಾಡಬೇಕು, ಸೇರಿಸಬೇಕು, 8 ಸೇರಿಸಬೇಕು. ಹಾಗಾದರೆ ನೋಡ್ರಿ, ಈ ಕಡೆನೂ 30 ಈ ಕಡೆನೂ 30. ಈಗ ಈ ಉಕ್ತಿ ಏನಾಗಿದೆ, ಸರಿಯಾಗಿ ಹೊಂದಾಣಿಕೆ ಆಗಿದೆ. ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಕಡೆ ರೈಟ್ ಸೈಡಲ್ಲಿ ಬಲಬದಿಯಲ್ಲಿ ಏನು ಕೊಟ್ಟಿದ್ದಾರೆ, 64/2. 2ರಿಂದ 64 ಭಾಗಿಸಿದಾಗ ಎಷ್ಟು ಬರುತ್ತೆ, 32 ಬರುತ್ತೆ. ಈ ಕಡೆ ಏನು ಕೊಟ್ಟಿದ್ದಾರೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 8 × ಅಂದರೆ 8 ಗುಣಿಸು ಡ್ಯಾಶ್ ಕೊಟ್ಟಿದ್ದಾರೆ. 8 ಯಾವ ಸಂಖ್ಯೆಯಿಂದ ಯಾವ ಅಂಕಿಯಿಂದ ಗುಣಿಸಿದಾಗ 32 ಬರುತ್ತೆ, 8 4 32, 8 4 32 ಆಗುತ್ತೆ. ಅದೇ ರೀತಿಯಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 34 ಮೈನಸ್ ಕೊಟ್ಟು ಒಂದು ಡ್ಯಾಶನ್ನು ಕೊಟ್ಟಿದ್ದಾರೆ. ಈ ಕಡೆ 25 ಕೊಟ್ಟಿದ್ದಾರೆ. ಹಾಗಾದರೆ 34ರಲ್ಲಿ ಎಷ್ಟನ್ನು ನಾವು ಕಳೆದ್ರೆ 25 ಬರುತ್ತೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಎಷ್ಟನ್ನು ಕಳಿಬೇಕಾಗತ್ತೆ, 34ರಲ್ಲಿ 9 ಕಳೆದಾಗ ನಮಗೆ 25 ಬರುತ್ತೆ. ಈ ರೀತಿಯಲ್ಲಿ ನಾವು ಇಲ್ಲಿರುವ ಉಕ್ತಿಗಳನ್ನು ಪೂರ್ಣಗೊಳಿಸಬೇಕು. ಅದೇ ರೀತಿಯಲ್ಲಿ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ, ಏರಿಕೆ ಕ್ರಮದಲ್ಲಿ ಜೋಡಿಸಿ ನಾವೇನು ಮಾಡಬೇಕಾಗತ್ತೆ, ಪ್ರತಿಯೊಂದು ಇಲ್ಲಿ ಕೊಟ್ಟಿರುವಂತಹ ಉಕ್ತಿಗಳನ್ನು ಬಿಡಿಸ್ಕೋಬೇಕಾಗತ್ತೆ. ಬಿಡಿಸ್ಕೊಂಡಾಗ ಯಾವ ಏರಿಕೆ ಕ್ರಮ ಅಂದರೆ ಚಿಕ್ಕದ್ರಿಂದ ದೊಡ್ಡ ಸಂಖ್ಯೆಯನ್ನು ಬರಿತಾ ಹೋಗಬೇಕು. ಇಲ್ಲಿ ನೋಡೋಣ.